ನಮಸ್ಕಾರ ಎಲ್ರಿಗೂ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಅಗ್ನಿವೀರ್ ಆರ್ಮಿ ಜಿಡಿ ಹುದ್ದೆಗಳಿಗಾಗಿ ಜಿಕೆ ಪ್ರಶ್ನೋತ್ತರ ಸರಣಿ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರತಿದಿನ ನಿಮಗೆ 30 ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಈ ಪ್ರಶ್ನೆಗಳು ನಿಮಗೆ ಪರೀಕ್ಷೆಗೆ ಸಹಾಯವಾಗುತ್ತವೆ ಅಂತ ಹೇಳ್ತಾ, ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಅಗ್ನಿವೀರ್ ಆರ್ಮಿ ಜಿಡಿ ಹುದ್ದೆಗೆ ಯಾರು ತಯಾರಿಯನ್ನು ನಡೆಸ್ತಾ ಇದ್ದೀರಿ ಅವರಿಗಾಗಿ ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ, ಅದಕ್ಕೂ ಜಾಯಿನ್ ಆಗಿ ಅಂತ ಹೇಳ್ತಾ, ಮಾತ್ರ ಅಗ್ನಿವೀರ್ ಆರ್ಮಿ ಜಿಡಿಯ ಓಲ್ಡ್ ಪ್ರಶ್ನೆ ಪತ್ರಿಕೆಗಳಿದ್ದಾವೆ, ಅಂದರೆ ಓಲ್ಡ್ ಕ್ವಶನ್ ಪೇಪರ್ಸ್ಗಳಿದ್ದಾವೆ. ಒಟ್ಟು 23 ಪ್ರಶ್ನೆ ಪತ್ರಿಕೆಗಳಿದ್ದಾವೆ. ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ನಿಮಗೆ ಸಿಗ್ತವೆ ಕೇವಲ 100 ರೂಪಾಯಲ್ಲಿ. ಈ ಪ್ರಶ್ನೆ ಪತ್ರಿಕೆಗಳೇನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ಈ ಪ್ರಶ್ನೆ ಪತ್ರಿಕೆಗಳನ್ನು ನೀವು ತೆಗೆದುಕೊಳ್ಬಹುದು ಅಂತ ಹೇಳ್ತಾ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಸಾಂಕ್ರಾಮಿಕ ರೋಗಗಳು ಗಾಳಿಯ ಮೂಲಕ ಹರಡುತ್ತವೆ? ಆಪ್ಷನ್ಗಳು ಪ್ಲೇಗು, ಟೈಫಾಯ್ಡ್, ಕ್ಷಯರೋಗ, ಕಾಲರಾ. ಇದಕ್ಕೆ ಸರಿಯಾದ ಉತ್ತರ ಕ್ಷಯರೋಗ. ಇನ್ನು ಎರಡನೆಯ ಪ್ರಶ್ನೆ, ನೀರಿನ ಗರಿಷ್ಠ ಸಾಂದ್ರತೆ ಎಷ್ಟು? ಆಪ್ಷನ್ಗಳು 0 ಡಿಗ್ರಿ ಸೆಲ್ಸಿಯಸ್, 4 ಡಿಗ್ರಿ ಸೆಲ್ಸಿಯಸ್, 100 ಡಿಗ್ರಿ ಸೆಲ್ಸಿಯಸ್. ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ 4 ಡಿಗ್ರಿ ಸೆಲ್ಸಿಯಸ್. ಇನ್ನು ಮೂರನೆಯ ಪ್ರಶ್ನೆ, ಒಣಗಿದ ಒಣದ್ರಾಕ್ಷಿಗಳು ನೀರಿನಲ್ಲಿ ಹಾಕಿದಾಗ ಉಬ್ಬುತ್ತವೆ. ಇದು ತೋರಿಸುತ್ತದೆ ಡ್ಯಾಶ್. ಆಪ್ಷನ್ಗಳು ಬಾಹ್ಯ ದ್ರಾವಣವು ಹೈಪೋಟೋನಿಕ್ ಆಗಿದೆ, ಬಾಹ್ಯ ದ್ರಾವಣವು ಹೈಪೋಟೋರ್ನಿಕ್ ಆಗಿದೆ, ಬಾಹ್ಯ ದ್ರಾವಣವು ಐಸೋಟೋನಿಕ್ ಆಗಿದೆ, ಒಣ ದ್ರಾಕ್ಷಿಗಳ ಮೇಲ್ಮೈ ಪ್ರವೇಶ ಸಾಧ್ಯವಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಬಾಹ್ಯ ದ್ರಾವಣವು ಹೈಪೋಟೋರ್ನಿಕ್ ಆಗಿದೆ. ಇನ್ನು ನಾಲ್ಕನೆಯ ಪ್ರಶ್ನೆ, ಡೆಸಿಬಲ್ ಒಂದು ಡ್ಯಾಶ್ ಆಗಿದೆ. ಆಪ್ಷನ್ಗಳು ಧ್ವನಿಯಂತ್ರ, ಧ್ವನಿಯ ಸ್ವರ, ಶಬ್ದ ಮಟ್ಟದ ಮಾಪಕ, ಶಬ್ದದ ತರಂಗಾಂತರ. ಇದಕ್ಕೆ ಸರಿಯಾದ ಉತ್ತರ ಶಬ್ದ ಮಟ್ಟದ ಅಳತೆ ಅಥವಾ ಶಬ್ದ ಮಟ್ಟದ ಮಾಪಕ. ಇನ್ನು ಐದನೆಯ ಪ್ರಶ್ನೆ, ತಾಪಮಾನದಲ್ಲಿ ಸೆಂಟ್ರಿಗೇಡ್ ಮತ್ತು ಫ್ಯಾರಾಹೀಟ್ ಮಾಪಕದ ಮೌಲ್ಯ ಒಂದೇ ಆಗಿರುತ್ತದೆ. ಆಪ್ಷನ್ಗಳು 37 ಡಿಗ್ರಿಗಳು, 98.6 ಡಿಗ್ರಿಗಳು, 273 ಡಿಗ್ರಿಗಳು, 40 ಡಿಗ್ರಿಗಳು. ಇದಕ್ಕೆ ಸರಿಯಾದ ಉತ್ತರ 40 ಡಿಗ್ರಿ, -40 ಡಿಗ್ರಿಗಳು. ಇನ್ನು ಆರನೆಯ ಪ್ರಶ್ನೆ, ಕಾಂತೀಯ ಕ್ಷೇತ್ರವು ಡ್ಯಾಶ್ ಆಗಿರುತ್ತದೆ. ಆಪ್ಷನ್ಗಳು ವೆಕ್ಟರ್ ಪ್ರಮಾಣ, ಸ್ಕೇಲಾರ್ ಪ್ರಮಾಣ, ಸ್ಕೇಲಾರ್ಗಳು ಮತ್ತು ವೆಕ್ಟರ್ಗಳು ಅಥವಾ ಸ್ಕೇಲಾರ್ಗಳು. ಇದಕ್ಕೆ ಸರಿಯಾದ ಉತ್ತರ ವೆಕ್ಟರ್ ಪ್ರಮಾಣ. ಏಳನೆಯ ಪ್ರಶ್ನೆ, ಈ ಕೆಳಗಿನ ಯಾವ ವೇಗವರ್ಧಕಗಳು ಉಪಸ್ಥಿತಿಯಲ್ಲಿ ದ್ಯುತಿ ಸಂಶ್ಲೇಷಣೆ ಸಂಭವಿಸುತ್ತದೆ? ಆಪ್ಷನ್ಗಳು ಹಸಿರು ಸಸ್ಯದ ಎಲೆಯ ಕ್ಲೋರೋಫಿಲ್ ಇರುವಿಕೆ, ಮಣ್ಣಿನಿಂದ ನೀರು, ಸೂರ್ಯನಿಂದ ಬರುವ ಬೆಳಕಿನ ಶಕ್ತಿ, ಕಾರ್ಬನ್ ಡೈಆಕ್ಸೈಡ್. ಇದಕ್ಕೆ ಸರಿಯಾದ ಉತ್ತರ ಹಸಿರು ಸಸ್ಯಗಳ ಎಲೆಗಳ ಕ್ಲೋರೋಫಿಲ್ ಇರುವಿಕೆ. ಇನ್ನು ಎಂಟನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಶಕ್ತಿಯ ಮೂಲದ ಉದಾಹರಣೆಯಾಗಿದೆ? ಆಪ್ಷನ್ಗಳು ಕಲ್ಲಿದ್ದಲು, ಮರಗಳು, ಪೆಟ್ರೋಲಿಯಂ, ಸೌರಶಕ್ತಿ. ಇದಕ್ಕೆ ಸರಿಯಾದ ಉತ್ತರ ಸೌರಶಕ್ತಿ. ಇನ್ನು ಒಂಬತ್ತನೆಯ ಪ್ರಶ್ನೆ, ರಾಸಾಯನಿಕ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸಲಾಗುತ್ತದೆಯೇ? ಆಪ್ಷನ್ಗಳು ಡೈನಮೋ, ವಿದ್ಯುತ್ ಮೋಟಾರ್, ವಿದ್ಯುತ್ ಕೋಶದಲ್ಲಿ, ಮಾನವ ದೇಹ. ಇದಕ್ಕೆ ಸರಿಯಾದ ಉತ್ತರ ಮಾನವ ದೇಹ. ಇನ್ನು ಹತ್ತನೆಯ ಪ್ರಶ್ನೆ, ಸೋಡಿಯಂ ಕಾರ್ಬೋನೇಟ್ ಅನ್ನು ಸಾಮಾನ್ಯವಾಗಿ ಯಾವ ಹೆಸರಿನಿಂದ ಕರೆಯಲಾಗುತ್ತದೆ? ಆಪ್ಷನ್ಗಳು ಅಡಿಗೆ ಸೋಡಾ, ತೊಳೆಯುವ ಸೋಡಾ, ಪ್ಲಾಸ್ಟಿಕ್ ಸೋಡಾ, ಕಾಸ್ಟಿಕ್ ಸೋಡಾ, ದಹನಕಾರಿ ಪೊಟ್ಯಾಷಿಯಂ. ಇದಕ್ಕೆ ಸರಿಯಾದ ಉತ್ತರ ತೊಳೆಯುವ ಸೋಡಾ. ಇನ್ನು 11ನೆಯ ಪ್ರಶ್ನೆ, ನೀರಿನ ಹನಿಗಳು ದುಂಡಾಗಿರಲು ಕಾರಣವೇನು? ಆಪ್ಷನ್ಗಳು ತೇಲುವಿಕೆ, ಮೇಲ್ಮೈ ಒತ್ತಡ, ಕ್ಯಾಪ್ಸುಲರ್ ನಿರೀಕ್ಷೆ. ಇದಕ್ಕೆ ಸರಿಯಾದ ಉತ್ತರ ಮೇಲ್ಮೈ ಒತ್ತಡ. ಇನ್ನು 12ನೆಯ ಪ್ರಶ್ನೆ, ಕಿಣ್ವ ಎಂದರೇನು? ಆಪ್ಷನ್ಗಳು ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನು, ಕೊಬ್ಬಿನ ಆಮ್ಲಗಳು, ನ್ಯೂಕ್ಲಿಯಿಕ್ ಆಮ್ಲ. ಇದಕ್ಕೆ ಸರಿಯಾದ ಉತ್ತರ ಪ್ರೋಟೀನ್.
ಇನ್ನು 13ನೆಯ ಪ್ರಶ್ನೆ, ಡೆಂಡ್ರಾಯ್ಡ್ಗಳ ಯಾವ ಪ್ರಭೇದಗಳಲ್ಲಿ ಕಂಡುಬರುತ್ತವೆ? ಆಪ್ಷನ್ಗಳು ಪಟ್ಟೆ ಸ್ನಾಯು, ರಕ್ತ, ನರಕೋಶ, ಹೃದಯ ಸ್ನಾಯು. ಇದಕ್ಕೆ ಸರಿಯಾದ ಉತ್ತರ ನರಕೋಶ. ಇನ್ನು ವಿದ್ಯುತ್ ಶಕ್ತಿಯನ್ನು ಪಡೆಯಲು ಹೆಚ್ಚಾಗಿ ಬಳಸಲಾಗುತ್ತದೆ, ಅದು ಯಾವುದು? ಆಪ್ಷನ್ಗಳು ಶಾಖ, ಯಾಂತ್ರಿಕ ಕೆಲಸ, ಬೆಳಕು, ಮೇಲಿನ ಎಲ್ಲವು. ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವುಗಳನ್ನು ಬಳಸಲಾಗುತ್ತದೆ. ಇನ್ನು 15ನೆಯ ಪ್ರಶ್ನೆ, ಬ್ಯಾಟರಿಯಲ್ಲಿ ಯಾವ ಶಕ್ತಿಯನ್ನು ಸಂಗ್ರಹಿಸಲಾಗಿರುತ್ತದೆ? ಆಪ್ಷನ್ಗಳು ರಾಸಾಯನಿಕ, ಸ್ಥಿರ, ವಿದ್ಯುತ್ತು, ಚಲನಶಾಸ್ತ್ರ. ಇದಕ್ಕೆ ಸರಿಯಾದ ಉತ್ತರ ರಾಸಾಯನಿಕ. ಇನ್ನು 16ನೆಯ ಪ್ರಶ್ನೆ, ಲ್ಯೂಕೇಮಿಯಾ ಮಾನವನ ಕಾಯಿಲೆಯಾಗಿದ್ದು ಅದು ಪ್ರಾಥಮಿಕವಾಗಿ ಡ್ಯಾಶ್ ಮೇಲೆ ಪರಿಣಾಮ ಬೀರುತ್ತದೆ? ಆಪ್ಷನ್ಗಳು ಹೃದಯ, ಕೈಗಳು ಮತ್ತು ಪಾದಗಳು, ರಕ್ತದ ಕಣಗಳು, ಶ್ವಾಸಕೋಶಗಳು. ಇದಕ್ಕೆ ಸರಿಯಾದ ಉತ್ತರ ರಕ್ತದ ಕಣಗಳ ಮೇಲೆ ಪರಿಣಾಮ ಬೀರುತ್ತೆ. ಇನ್ನು 17ನೆಯ ಪ್ರಶ್ನೆ, ಆಲ್ಫಾ ಕಣಗಳು ಅಂದರೆ ಯಾವುದು? ಆಪ್ಷನ್ಗಳು ಧನಾತ್ಮಕ, ಋಣಾತ್ಮಕ, ಅಸಡ್ಡೆ, ಮೇಲಿನ ಎಲ್ಲ. ಇದಕ್ಕೆ ಸರಿಯಾದ ಉತ್ತರ ಧನಾತ್ಮಕ. ಇನ್ನು 18ನೆಯ ಪ್ರಶ್ನೆ, ಸೂರ್ಯನ ಸುತ್ತ ಗ್ರಹದ ಮಾರ್ಗವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ಗಳು ಕಾಸ್ಮಿಕ್ ಹೆದ್ದಾರಿ, ಕಕ್ಷೆ, ಬೇರು, ಕ್ಷಿರಪಥ. ಇದಕ್ಕೆ ಸರಿಯಾದ ಉತ್ತರ ಕಕ್ಷೆ. ಇನ್ನು 19ನೆಯ ಪ್ರಶ್ನೆ, ಮಾನವನ ದೇಹದಲ್ಲಿನ ಅತಿ ದೊಡ್ಡ ಗ್ರಂಥಿ ಯಾವುದು? ಆಪ್ಷನ್ಗಳು ಮೆದೋಜೀರಕ ಗ್ರಂಥಿ, ಥೈರಾಯ್ಡ್ ಗ್ರಂಥಿ, ಯಕೃತ್ ಗ್ರಂಥಿ, ಪಿಯೂಷ್ ಗ್ರಂಥಿ. ಇದಕ್ಕೆ ಸರಿಯಾದ ಉತ್ತರ ಯಕೃತ್ ಗ್ರಂಥಿ. ಇನ್ನು 20ನೆಯ ಪ್ರಶ್ನೆ, ಮಿಂಚು ಅಪ್ಪಳಿಸಿದಾಗ ಯಾವ ಅನಿಲ ಉತ್ಪತ್ತಿಯಾಗುತ್ತದೆ? ಆಪ್ಷನ್ಗಳು ನೈಟ್ರಿಕ್ ಆಕ್ಸೈಡ್, ಆಮ್ಲಜನಕ, ಕಾರ್ಬನ್ ಡೈಆಕ್ಸೈಡ್, ಕ್ಲೋರಿನ್. ಇದಕ್ಕೆ ಸರಿಯಾದ ಉತ್ತರ ನೈಟ್ರಿಕ್ ಆಕ್ಸೈಡ್. ಇನ್ನು 21ನೆಯ ಪ್ರಶ್ನೆ, ಅತ್ಯಂತ ಹಗುರವಾದ ಅಂಶ ಯಾವುದು? ಆಪ್ಷನ್ಗಳು ಕಾರ್ಬನ್ನು, ಹೈಡ್ರೋಜನ್ನು, ಆಮ್ಲಜನಕ, ಕಾರ್ಬನ್ ಡೈಆಕ್ಸೈಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಹೈಡ್ರೋಜನ್. 22ನೆಯ ಪ್ರಶ್ನೆ, 1 ಕಿಲೋ ಕ್ಯಾಲೋರಿಯಲ್ಲಿ ಎಷ್ಟು ಕ್ಯಾಲೋರಿಗಳಿವೆ? ಆಪ್ಷನ್ಗಳು 100 ಕ್ಯಾಲೋರಿಗಳು, 1000 ಕ್ಯಾಲೋರಿಗಳು, 10 ಕ್ಯಾಲೋರಿಗಳು, 10,000 ಕ್ಯಾಲೋರಿಗಳು. ಇದಕ್ಕೆ ಸರಿಯಾದ ಉತ್ತರ 1000 ಕ್ಯಾಲೋರಿಗಳು. 23ನೆಯ ಪ್ರಶ್ನೆ, ಈ ಕೆಳಗಿನ ಯಾವ ರೋಗಗಳು ಕಲುಷಿತ ಆಹಾರದಿಂದ ಉಂಟಾಗುತ್ತವೆ? ಆಪ್ಷನ್ಗಳು ಕ್ಷಯರೋಗ, ಟೈಫಾಯ್ಡ್, ಚಿಕನ್ ಪಾಕ್ಸ್, ಎಬೋಲಾ. ಇದಕ್ಕೆ ಸರಿಯಾದ ಉತ್ತರ ಟೈಫಾಯ್ಡ್. ಇದು ಕಲುಷಿತ ಆಹಾರದಿಂದ ಉಂಟಾಗುತ್ತದೆ. ಇನ್ನು 24ನೆಯ ಪ್ರಶ್ನೆ, ಮೀನು ಉಸಿರಾಟಕ್ಕಾಗಿ ಡ್ಯಾಶ್ ಬಳಸಲಾಗುತ್ತದೆ, ಅಂದರೆ ಮೀನು ಉಸಿರಾಡಲು ಯಾವ ಭಾಗವನ್ನು ಬಳಸುತ್ತದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಕಿವಿರುಗಳು, ಮೂಗು, ಬಾಯಿ, ಕಣ್ಣುಗಳು. ಇದಕ್ಕೆ ಸರಿಯಾದ ಉತ್ತರ ಕಿವಿರುಗಳು. ಇನ್ನು 25ನೆಯ ಪ್ರಶ್ನೆ, ಯಾವ ಅನಿಲ ವಿಷಕಾರಿ? ಆಪ್ಷನ್ಗಳು ಆಮ್ಲಜನಕ, ಹೈಡ್ರೋಜನ್ನು, ಕಾರ್ಬನ್ ಮೊನಾಕ್ಸೈಡು, ಸಾರಜನಿಕ ಆಕ್ಸೈಡ್. ಇದಕ್ಕೆ ಸರಿಯಾದ ಉತ್ತರ ಕಾರ್ಬನ್ ಮೊನಾಕ್ಸೈಡ್. ಇನ್ನು 26ನೆಯ ಪ್ರಶ್ನೆ, ಹಸಿರು ಬಲ್ಬ್ ಮೇಲೆ ಕೆಂಪು ರಿಬ್ಬನ್ ಹೇಗಿರುತ್ತದೆ? ಆಪ್ಷನ್ಗಳು ಕಪ್ಪು, ಹಸಿರು, ಕೇಸರಿ. ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಕಪ್ಪು. ಇನ್ನು 27ನೆಯ ಪ್ರಶ್ನೆ, ಕಪ್ಪೆಯ ಹೃದಯದಲ್ಲಿ ಎಷ್ಟು ಕೋಣೆಗಳಿವೆ? ಆಪ್ಷನ್ಗಳು 1, 2, 3, 4. ಇದಕ್ಕೆ ಸರಿಯಾದ ಉತ್ತರ 3. ಇನ್ನು 28ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸ್ಫೋಟಕವಾಗಿದೆ? ಆಪ್ಷನ್ಗಳು TNT, TNB, 2. ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ 2 TNT ಹಾಗೆ TNB. ಇನ್ನು 29ನೆಯ ಪ್ರಶ್ನೆ, SI ವ್ಯವಸ್ಥೆಯಲ್ಲಿ ವಿದ್ಯುತ್ನ ಘಟಕ ಯಾವುದು? ಆಪ್ಷನ್ಗಳು ಆಂಪಿಯರ್, ಕೂಲಂಬ್, ಓಮ್, ಮ್ಯೂ. ಇದಕ್ಕೆ ಸರಿಯಾದ ಉತ್ತರ ಆಂಪಿಯರ್. ಇನ್ನು 30ನೆಯ ಪ್ರಶ್ನೆ, ಕೊನೆಯ ಪ್ರಶ್ನೆ, ಕನ್ನಡಿಯ ಮಧ್ಯಭಾಗವನ್ನು
ಯಾವ ಹೆಸರಿನಿಂದ ಕರೆಯಲಾಗುತ್ತದೆ? ಕನ್ನಡಿಯ ಮಧ್ಯಭಾಗವನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಬೆಳಕು, ಚಿತ್ರ, ತ್ರಿಜ್ಯ, ಇವುಗಳಲ್ಲಿ ಯಾವುದು ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಇವುಗಳಲ್ಲಿ ಯಾವುದು ಅಲ್ಲ. ಈ ಒಟ್ಟು 30 ಪ್ರಶ್ನೆಗಳಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಆನ್ಸರ್ ಮಾಡಿದಿರಿ ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.